ಆರ್ಯ ಈಡಿಗ ಬಿಲ್ಲವ ನಾಮಧಾರಿ ಧೀವರ ತಿಯ ಸೇರಿ 26 ಪಂಗಡಗಳ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ 2026 ಜನವರಿ 6ರಿಂದ ಕರದಾಳದಿಂದ ಬೆಂಗಳೂರಿನವರೆಗೆ 41 ದಿನಗಳ 700 ಕಿಲೋಮೀಟರ್ ಐತಿಹಾಸಿಕ ಪಾದಯಾತ್ರೆ ಆರಂಭವಾಗುವುದಾಗಿ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠ ಕರದಾಳ ಚಿತ್ತಾಪುರ ಪೀಠಾಧಿಪತಿಗಳಾದ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ ಘೋಷಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಾದಯಾತ್ರೆಯು ಬೆಂಗಳೂರಿನಲ್ಲಿ ಸಮಾರೋಪಗೊಂಡು ನಂತರ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಅವರು ತಿಳಿಸಿದರು. ಸಮಾಜದ ಎಲ್ಲಾ ಬಂಧುಗಳು ಒಗ್ಗಟ್ಟಿನಿಂದ ಪಾದಯಾತ್ರೆಗೆ ಬೆಂಬಲ ನೀಡಲಿದ್ದಾರೆ ಎಂದು ಸ್ವಾಮೀಜಿ ಮನವಿ ಮಾಡಿದರು. ರಾಜ್ಯಾದ್ಯಂತ ನಿರಂತರವಾಗಿ ಈಡಿಗ ಬಿಲ್ಲವ ನಾಮಧಾರಿ ಧೀವರು ಸಮಾಜದ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ 31 ಜಿಲ್ಲೆ ಅಷ್ಟೇ ಅಲ್ಲ 6 ರಾಜ್ಯಗಳಲ್ಲಿಯೂ ಕೂಡ ಪ್ರವಾಸವನ್ನ ಮಾಡಿ ಸಂಘಟನೆ ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ. ಕಳೆದ ಬಿಜೆಪಿ ಸರ್ಕಾರ ಇದ್ದಾಗ ಮಂಗಳೂರು ಟು ಬೆಂಗಳೂರುವರೆಗೆ ಪಾದಯಾತ್ರೆ ಮಾಡಿದಾಗ ನಾರಾಯಣಗುರು ನಿಗಮವನ್ನೇ ಘೋಷಣೆ ಮಾಡಿದ್ರು. ಅನಂತರ 25 ಲಕ್ಷ ರೂಪಾಯಿ ಕೊಟ್ಟು ಕುಲಶಾಸ್ತ್ರ ಅಧ್ಯಯನಕ್ಕೂ ಕೂಡ ಹಣವನ್ನು ಕೊಟ್ಟರು. ಈ ಸರ್ಕಾರ ಬಂದ ಮೇಲೆ ಇತ್ತೀಚಿನ ದಿನಗಳಲ್ಲಿ ಕುಲಶಾಸ್ತ್ರ ಅಧ್ಯಯನ ಪ್ರಾರಂಭ ಮಾಡಿದರೆ 5 ಜಿಲ್ಲೆಯನ್ನ ಮುಗಿಸಿದ್ದಾರೆ. ಆದರೆ ಕಳೆದ 2.5 ವರ್ಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು 4 ಬಜೆಟ್ ಅನ್ನ ಪಾಸ್ ಮಾಡಿದರು, ಮಂಡನೆ ಮಾಡಿದರು. ಎಲ್ಲಿಯೂ ಕೂಡ ಈಡಿಗ ಸಮುದಾಯಕ್ಕಾಗಲಿ ನಾರಾಯಣಗುರು ನಿಗಮಕ್ಕಾಗಲಿ ಏನೂ ಕೂಡ ಮಾಡಲಿಲ್ಲ ಅಂತಕ್ಕಂಥದ್ದು ನಮ್ಮ ಬೇಸರ ಇದೆ. ಬಿಜೆಪಿ ಸರ್ಕಾರ ಇದ್ದಾಗ 2 ಮಂತ್ರಿ ಸ್ಥಾನ ಕೊಟ್ಟರು, 3 ನಿಗಮಕ್ಕೆ ಅಧ್ಯಕ್ಷರನ್ನೇ ಕೂಡ ಮಾಡಿದ್ರು ಹಿಂದಿನ ಸರ್ಕಾರ. ಆದರೆ ಈ ಸರ್ಕಾರದಲ್ಲಿ ಒಂದೇ ಒಂದು ಮಂತ್ರಿ ಸ್ಥಾನವನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಕಾಂಗ್ರೆಸ್ ಪಕ್ಷದಲ್ಲಿ 6 ಜನ ಶಾಸಕರುಗಳು, ಅದರಲ್ಲಿ 2 MLC, ಅದರಲ್ಲಿ 1 ಮಂತ್ರಿಯೂ ಕೂಡ ಈ ಸಮುದಾಯದಿಂದ ಇದೆ. ಆದ್ರಿಂದ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಈಡಿಗರನ್ನೇ ಕಡೆಗಣಿಸುವುದು ನಾವು ಇವತ್ತು ನೋಡ್ತಾ ಇರಬಹುದು. ಇವತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಆಗಲಿ ನಾವು 10 ಸೀಟನ್ನ ಕೇಳಿದ್ರು, ಅದು ಗಂಗಾವತಿಯೂ ಕೂಡ ಕೊಡ್ಲಿಲ್ಲ. ಆದ್ರಿಂದ ಕಾಂಗ್ರೆಸ್ ಸರ್ಕಾರದಲ್ಲಿ ಸಮಾನತೆಗೋಸ್ಕರ ಕಾಂಗ್ರೆಸ್ ಸರ್ಕಾರದ ನಿಂತು ಬಂದಿರತಕ್ಕಂಥ ಸಮಾಜದ ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯ. ಆದ್ರಿಂದ ನಮ್ಮ ಸಮುದಾಯದ ನಾಯಕರುಗಳು ಕೂಡ ನಮ್ಮ ಸಮುದಾಯದ ಧ್ವನಿಯಾಗಿ ವಿಧಾನಸಭೆಯಲ್ಲಿ ಮಾತನಾಡಬೇಕಾಗುತ್ತೆ. ಯಾಕೆಂತಂದ್ರೆ ಸೊರಬ, ಸಾಗರ, ಮುಲ್ಕಿ, ಮೂಡಬಿದಿರೆ, ಶಿರ್ಸಿ, ಸಿದ್ದಾಪುರ, ಕಾರ್ಕಳ, ಕಾಪು, ಬೈಂದೂರು ಇದೆಲ್ಲವನ್ನೆಯೂ ಕೂಡ ಬಿಲ್ಲವರದು ಈಡಿಗರದು ಕೂಡ ಓಟನ್ನು ಗೆದ್ದು ಹೋಗತಕ್ಕಂಥ ಶಾಸಕರುಗಳು ಅವತ್ತು ಜವಾಬ್ದಾರಿ ಇದೆ. ಆದ್ರಿಂದ ಇವತ್ತು ಎಲ್ಲಾ ಸಮುದಾಯದ ನಾಯಕರುಗಳು ಕೂಡ ಅವರ ಸಮುದಾಯದ ಪರವಾಗಿ ವಿಧಾನಸಭೆಯಲ್ಲಿ ಆಗಲಿ ಮುಖ್ಯಮಂತ್ರಿ ಹತ್ರ ಮಾತಾಡ್ತಾ ಇದ್ದಾರೆ. ನಮ್ಮ ಸಮುದಾಯದ ನಾಯಕರುಗಳು ಕೂಡ ಈಗಾಗಲೇ ಅವರ ಮಾತು ಮುಖ್ಯಮಂತ್ರಿಗಳಿಗೆ ಕೇಳುತ್ತಾ ಇದ್ರೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಆದ್ರಿಂದ ಇನ್ನೂ ಹೆಚ್ಚಿನ ಪ್ರಯತ್ನ ಅವರು ಮಾಡಬೇಕು ಅಂತಕ್ಕಂಥದ್ದು ಮೊದಲನೇ ಮನವಿ. ಎರಡನೇದು, ಈ ರಾಜ್ಯದ ರಾಜಕಾರಣದಲ್ಲಿ ಜಾತಿ ಅಂತಕ್ಕಂಥದ್ದು ಯಾರು ಮಾಡುತ್ತಾರೆ ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳನ್ನ ನೋಡಿ ನಾವು ಕಲಿಬೇಕಾಗತ್ತೆ, ಹಾಗೂ ಉಪಮುಖ್ಯಮಂತ್ರಿಗಳನ್ನ ನೋಡಿ ನಾವು ಕಲಿಬೇಕಾಗತ್ತೆ. ಇವತ್ತು ಆದಿಚುಂಚನಗಿರಿ ಪೂಜ್ಯ ಆದಿಚುಂಚನಗಿರಿ ಸ್ವಾಮೀಜಿ ಮೀಟಿಂಗ್ ಕರೆದಾಗ ಅಲ್ಲಿ ಯಾವುದೂ ಪಕ್ಷ ಇಲ್ಲದೆ ಎಲ್ಲರೂ ಬಂದರು. ಕಠೋರ ಹಿಂದುತ್ವದ ಪ್ರತಿಪಾದಕರಾಗಿರ್ತಕ್ಕಂಥ CT ರವಿಯಾಗಲಿ, ಶೋಭಾ ಕರಂದ್ಲಾಜೆ ಅವರಾಗಲಿ, ಎಲ್ಲರೂ ಕೂಡ ಕುಮಾರಸ್ವಾಮಿ ಅವರಾಗಲಿ, DK ಎಲ್ಲರೂ ಹೋಗಿ ಕೂತ್ಕೊಂಡ್ರು. ಸಂತೋಷ, ನಾವು ಅದು ಏನು ಮಾತಾಡುವುದಿಲ್ಲ. ಅದೇ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ 2ನೇ ಅವಧಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6,000 ಹೆಚ್ಚಿಗೆ ಇರತಕ್ಕಂಥ ಕನಕ ಭವನಗಳು ಎಲ್ಲಿಯೂ ಇದ್ದಿರ್ತಕ್ಕಂಥ ಕುರುಬ ಸಮುದಾಯವನ್ನು ಮೇಲ್ಗಡೆ ತಂದರೂ ಸ್ವಾಗತ ಮಾಡುತ್ತಾನೆ. ಹಾಗೆ ಆಗಲೇಬೇಕು, ಮಾಡಲೇಬೇಕು. ಆದರೆ ಹಿಂದುಳಿದ ವರ್ಗ ಅಂದ್ರೆ ಒಂದೇ ಲೀಡರ್ ಅಲ್ಲ, ಒಬ್ಬರೇ ನಾಯಕರಲ್ಲ, ಇಡೀ 104 ಜಾತಿಗೂ ಕೂಡ ಅಲ್ಲಿ ಹೊರಗಡೆ ಇರ್ತಕ್ಕಂಥವ್ರಿಗೆ ನ್ಯಾಯ ಸಿಗಬೇಕು. ಅದರಲ್ಲಿ ಕುರುಬ ಸಮುದಾಯ ಮೊದಲನೇದು, ಸೆಕೆಂಡ್ ಈಡಿಗರ ಬಿಲ್ಲವರಂತ ಬರುತ್ತದೆ. ಕಳೆದ 35 ವರ್ಷವಾಗಿ KPSC ಇಂದ ನಮ್ಮ ಸಮುದಾಯಕ್ಕೆ ಬಂದಿರತಕ್ಕಂಥ ಕೇವಲ 0.1% ಸರ್ಕಾರಿ ನೌಕರಿಯನ್ನು ಬಂದಿರತಕ್ಕಂಥದ್ದು. ಹಾಗಾಗಿ ವ್ಯವಸ್ಥೆಗೆ ಬದಲಾವಣೆ ಆಗಬೇಕು. ಈ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಸರ್ಕಾರನ ಎಚ್ಚರಿಸಿಕೊಳ್ಳಬೇಕು ಅಂತ ಹೇಳಿ ಐತಿಹಾಸಿಕ ಪಾದಯಾತ್ರೆಯನ್ನೇ ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರಣದಿಂದ ಜನವರಿ 6ನೇ ತಾರೀಕು 2026 ಜನವರಿ 6ನೇ ತಾರೀಕು ಚಿತ್ತಾಪುರ ಕ್ಷೇತ್ರದ ಕರದಾಳಿಂದ ನಮ್ಮ ಪಾದಯಾತ್ರೆಯನ್ನ ಪ್ರಾರಂಭ ಮಾಡುತ್ತೇನೆ. ಪ್ರತಿನಿತ್ಯ 20 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡುತ್ತೇನೆ. ಫೆಬ್ರವರಿ 12ನೇ ತಾರೀಕು ಪಾದಯಾತ್ರೆ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ತಲುಪುತ್ತದೆ. ಆ ಫ್ರೀಡಂ ಪಾರ್ಕ್ ತಲುಪಿದ ಮೇಲೆ ಅಮರನಾಥ ಉಪವಾಸ ಸತ್ಯಾಗ್ರಹವನ್ನೇ ನಾವು ಮಾಡುತ್ತೇವೆ. ಆದ್ರಿಂದ ಚಿತ್ತಾಪುರ, ನಮ್ಮ ಶಾಬಾದ್, ಜೇವರ್ಗಿ, ಶಾಪೂರ್, ದೇವದುರ್ಗ, ಮಾನವಿ, ನಿರ್ಮಾನವಿ, ಸಿಂಧನೂರು, ಕಾರಡಿಗೆ, ಗಂಗಾವತಿ, ಹೊಸಪೇಟೆ, ಚಿತ್ರದುರ್ಗ ಹೈವೇ ಥ್ರೂ ಬೆಂಗಳೂರಿಗೆ ನಾವು ಹೊರಡುತ್ತೇವೆ. ಮತ್ತು
ಈಡಿಗ ಸಮುದಾಯವನ್ನೇ ಎಸ್ಟಿ ಮೀಸಲಾತಿಗೆ ಸೇರಿಸಬೇಕು ಅಂತಕ್ಕದ್ದು ನಮ್ಮ ಪ್ರಮುಖವಾದ ಬೇಡಿಕೆ ಇದರಲ್ಲಿದೆ. ತಮಗೆಲ್ಲ ಗೊತ್ತಿರುವಾಗ 2004ನೇ ಇಸ್ವಿಯಲ್ಲಿ ಸೇಂದಿಯನ್ನ ಬಂದ್ ಮಾಡಿದ್ರು. 2007ನೇ ಇಸ್ವಿಯಲ್ಲಿ ಸಾರಾಯವನ್ನೇ ಬಂದ್ ಮಾಡಿದ್ರು. ಈಡಿಗ ಸಮುದಾಯದ ಕುಲಕಸವನ್ನೇ ಕಸದುಕೊಳ್ಳುವ ಅವಶ್ಯಕತೆ ಏನಿತ್ತು? ಇವತ್ತು ಕೇರಳದಲ್ಲಿ ಸೇಂದಿ ಇದೆ, ತೆಲಂಗಾಣದಲ್ಲಿ ಸೇಂದಿ ಇದೆ, ಆಂಧ್ರದಲ್ಲಿ ಸೇಂದಿ ಇದೆ, ಗೋವಾದಲ್ಲಿ ಒಂದು ಭಾಗದಲ್ಲಿ ಸೌತ್ ಗೋವಾದಲ್ಲಿ ಸೇಂದಿ ಇದೆ, ತಮಿಳುನಾಡಲ್ಲಿ ಸೇಂದಿ ಇದೆ. ಯಾಕೆ ಕರ್ನಾಟಕದಲ್ಲಿ ನೀವು ಸೇಂದಿಯನ್ನ ಬಂದು ಮಾಡಿದರೆ? ಈ ಸಮಾಜದ ಕುಲಕಸವನ್ನೇ ಕಸದುಕೊಂಡು ಈ ಸಮಾಜದಲ್ಲಿ ಬೀದಿಗೆ ತಳ್ಳಿರುವ ಉದ್ದೇಶ ಅಂದ್ರೆ ಈಡಿಗರು ಸೇಂದಿಯನ್ನ ಮಾರಾಟ ಮಾಡಿ ಅದು ಮುಖಾಂತರ ರಾಜಕಾರಣಕ್ಕೆ ಬರ್ತದೆ. ಅವರು ಜಾತಿ ಇಲ್ಲಾದ್ರೂ ಕೂಡ ಎಲ್ಲರನ್ನೇ ಒಕ್ಕೂಡಿಸಿಕೊಂಡು ಹೋಗುವ ಶಕ್ತಿ ಅವರಲ್ಲಿದೆ. ಇದನ್ನ ಬಂದು ಮಾಡಬೇಕಂದ್ರೆ ಅವರ ಮೂಲ ಕಸಬೆ ಕೈ ಹಾಕಬೇಕು ಅಂತ ಹೇಳಿ ರಾಜಕೀಯ ಷಡ್ಯಂತರದಿಂದ ಏನ್ ಮಾಡಿದ್ರು, ನಮ್ಮ ಸೇಂದಿಯನ್ನ ಬಂದು ಮಾಡಿದ್ರು. CH ಪೌಡರ್ ಮಿಕ್ಸ್ ಮಾಡಿ ಮಾರಾಟ ಮಾಡಿದ್ದೀವಿ ಅಂತ ಹೇಳಿ ಒಂದೇ ಕಾರಣವಿಟ್ಟು ಏನಾಯ್ತು, ಸಮಸ್ಯೆ ಆಯಿತು. ಆದ್ರಿಂದ ಅದ್ರ ಬಹಳ ದೊಡ್ಡ ಹೋರಾಟ ನಮ್ಮ ಸಮುದಾಯದಲ್ಲೂ ಕೂಡ ಆಗಲಿಲ್ಲ ಅಂತಕ್ಕಂಥ ಸತ್ಯ ನಮಗೆ ಗೊತ್ತಿದೆ, ದಣಿಗಳು ಹೇಳಿದ್ದಾರೆ. ಆದ್ರಿಂದ ಬಂಧುಗಳೇ, ಇವತ್ತು ನಮ್ಮ ಸನ್ಮಾನ್ಯ BK ಹರಿಪ್ರಸಾದ್ ಅವರಾಗಲಿ ಹಾಗೂ ಕೋಟಾ ಶ್ರೀನಿವಾಸ ಪೂಜಾರಿ ಅವರಾಗಲಿ ಎಲ್ಲರ ನೇತೃತ್ವದಲ್ಲಿಯೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ನಾವು ಈಗ ರಾಜ್ಯದಲ್ಲಿ ಸಂಘಟನೆಯನ್ನು ಮಾಡುತ್ತಾ ಇದೆ. ಈಡಿಗರಿಗೆ ಸೇರಿರತಕ್ಕಂಥ ಕೊಡಬೇಕಾದ ಸಾಂವಿಧಾನಿಕವಾದ ಹಕ್ಕುಗಳನ್ನೇ ಕೊಡಬೇಕು. ಈಡಿಗರನ್ನ ಅವರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಆ ವ್ಯವಸ್ಥೆಯಿಂದ ಹೊರಗಡೆ ಯಾರೋ ಒಂದಷ್ಟು ಜನ, 1 ರಿಂದ 10 ಜನ, ಏನೋ ಒಂದಷ್ಟು ಜನ ಶ್ರೀಮಂತರು ಇರ್ಬೋದು, ಇಲ್ಲ ಅಂದ್ರೆ ನಾವು ಹೇಳೋದಿಲ್ಲ. ಆದರೆ ಎಲ್ಲರೂ ಹೇಳ್ತಾರೆ, ಗುರುಗಳೇ ನಿಮ್ಮ ಸಮಾಜ ಬಹಳ ದೊಡ್ಡ ಶ್ರೀಮಂತರಿದೆ ಅಂತ ಹೇಳ್ತಾರೆ. ರಾಜ್ಯದಲ್ಲಿ 13,600 ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ಬಂಧುಗಳೇ. ಅದರಲ್ಲಿ ಈಡಿಗರಿಗೆ ಸೇರಿರತಕ್ಕಂಥ ಬರೀ 2,600 ವೈನ್ ಶಾಪ್ಗಳು ನಾವು ನಮ್ಮ ಸಮುದಾಯದಿಂದ ಒಂದಷ್ಟು ನಡೆಸ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ತೆಲಂಗಾಣದಲ್ಲಿ ಏನಾಗಿದೆ ಅಂದ್ರೆ 30% ರಿಸರ್ವೇಶನ್ ಇದೆ ಲಿಕ್ಕರ್ ಬಿಸಿನೆಸ್ ಅಲ್ಲಿ. ಹಾಗೆ ಆಂಧ್ರದಲ್ಲಿದೆ, ಕೇರಳದಲ್ಲಿದೆ ಮತ್ತು ಪಕ್ಕದ ಎಲ್ಲಾ ರಾಜ್ಯಗಳಲ್ಲಿಯೂ ಕೂಡ ಎಕ್ಸೈಸ್ ಮಿನಿಸ್ಟರ್, ಅಬಕಾರಿ ಸಚಿವರಾಗಿ ಈಡಿಗರಿಗೆ ಕೊಡ್ತಾರೆ. ಆದರೆ ಕರ್ನಾಟಕದಲ್ಲಿಯೂ ಕೂಡ ಆ ಒಂದು ವ್ಯವಸ್ಥೆ ಇಲ್ಲ. ಮತ್ತು ಈಗಿನ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದಲ್ಲಿದ್ದ ಸಮಯದಲ್ಲಿ ಉದಾಹರಣವಾಗಿ ಪ್ರಿಯಾಂಕ್ ಖರ್ಗೆ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರೆಲ್ಲರೂ ನನ್ನ ಜೊತೆ ಪಾದಯಾತ್ರೆ ಮಾಡಿದ್ರು. ಚಿಂಚೋಳಿಯಿಂದ ಕಲಬುರಗಿಗೆ ಪಾದಯಾತ್ರೆ ಮಾಡಿದೆ. ಸಾಕಷ್ಟು ಹೋರಾಟ ಮಾಡಿದಾಗ ನನ್ನ ಜೊತೆ ನಿಂತ್ಕೊಂಡು ಹೋರಾಟ ಮಾಡಿದವರು, ಪಾದಯಾತ್ರೆ ಭಾಗವಹಿಸಿದ್ರು. ಆದರೆ 2.5 ವರ್ಷ ಆದರೂ ಕೂಡ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳ ತೆಗೆದುಕೊಂಡು ಹೋಗುವ ಸೌಜನ್ಯ ಕೂಡ ಯಾರು ತೋರಿಸಲಿಲ್ಲ ಅಂತಕ್ಕಂಥ ಒಂದು ಬೇಸರ ನಮಗಿದೆ. ವಿರೋಧ ಪಕ್ಷದಲ್ಲಿದ್ದಾಗ ಹಿಂದುಳಿದ, ಅಲ್ಪಸಂಖ್ಯೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದಲ್ಲಿ ಹೋರಾಟ ಮಾಡಿದ್ದೀವಿ. ಅಧಿಕಾರಕ್ಕೆ ಬಂದರೆ ಏನ್ ಮಾಡ್ತೀರಿ, ನಮ್ಮನ್ನೆಲ್ಲ ಮರೆತು ಬಿಡ್ತೀರಿ ಅಂತಕ್ಕಂಥದ್ದು ಬಹಳ ನೋವಿನ ಸಂಗತಿ. ಅಹಿಂದದ ಹೆಸರಿನಲ್ಲಿ, ಹಿಂದುಳಿದ ವರ್ಗದ ಹೆಸರಿನಲ್ಲಿ ಇವತ್ತು ರಾಜ್ಯದ 2ನೇ ಟರ್ಮ್ ಆಗಿ ಮುಖ್ಯಮಂತ್ರಿ ಆಗಿ ಬಂದವರು ಎಲ್ಲಾ ಸಮುದಾಯಗಳಿಗೂ ಕೂಡ ನ್ಯಾಯವನ್ನೇ ಕೊಡಿಸಬೇಕಾಗುತ್ತೆ ಅಂತಕ್ಕಂಥ ಮಾತು ನಾನು ಹೇಳ್ತಾ ಇದ್ದೀನಿ. ಆದ್ರಿಂದ ಐತಿಹಾಸಿಕ ಪಾದಯಾತ್ರೆಯ ವಿಷಯದಲ್ಲಿ ಇಡೀ ನಾಯಕರುಗಳನ್ನೆಲ್ಲರನ್ನೇ ನಿರಂತರ ಪ್ರತಿನಿತ್ಯ ನಾನು ಭೇಟಿ ಆಗ್ತಾ ಇದ್ದೀನಿ. ನಮ್ಮ 9 ಜನ ಜನಪ್ರತಿನಿಧಿಗಳಿದ್ದಾರೆ, 6 ಜನ ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಬಿಜೆಪಿಯಲ್ಲಿ 2 ಜನ MLAಗಳು, 1 MP, ಒಟ್ಟು 9 ಜನ ಇದ್ದಾರೆ. 9 ಜನರನ್ನೇ ಕೂಡ ಕರ್ಕೊಂಡು ಒಟ್ಟಿಗೆ ಹೋಗಿ ಹೋರಾಟ ಮಾಡಬೇಕು ಅಂತ ಹಿನ್ನೆಲೆಯಲ್ಲಿ ಬಂದಿದೆ. ಮತ್ತು ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯದ ಶಾಸಕರುಗಳು, ಮಂತ್ರಿಗಳು, ನೀವು ಪಕ್ಷವನ್ನೇ ಮರೆತು ಪಕ್ಕಕ್ಕೆ ಬದಿವತ್ತಿ ಒಂದೇ ವೇದಿಕೆಯಲ್ಲಿ ಬಂದು ಸಮಾಜಕ್ಕೆ ನೀವು ಹೋರಾಟದ ದಾರಿಯನ್ನು ತೋರಿಸಲಿಲ್ಲ ಅಂದ್ರೆ ನೀವು ಕೂಡ ಈ ಸಮಾಜಕ್ಕೆ ಮಾಡುವ ಅನ್ಯಾಯ ಅಂತಕ್ಕಂಥ ಮಾತು ಇವತ್ತು ನಾನು ನಿಮ್ಮ ಮುಖಾಂತರ ಹೇಳುತ್ತಾ ಇದ್ದೀನಿ. ಮೊನ್ನೆ ನಾನು ಕಾರ್ಕಳ ಸುನಿಲ್ ಕುಮಾರ್ ನಮ್ಮ ಶಾಸಕರನ್ನ ಭೇಟಿಯಾಗಿ ಬಂದೆ. ಈಗ ಗಂಗಾವತಿ ಕಾರ್ಯಕ್ರಮಕ್ಕೆ ಅವರೇ ಬರ್ತಾರೆ. ಸೊ ನಮ್ಮ ಇವತ್ತು ನೋಡಿ, ಭಾರತೀಯ ಜನತಾ ಪಾರ್ಟಿಯಲ್ಲಿಯೂ ಕೂಡ ಇವತ್ತು ರಾಜ್ಯದಿಂದ ಕೇಂದ್ರಕ್ಕೆ 3 ಸಚಿವರನ್ನ ಮಾಡಿದ್ದಾರೆ. ಯಾರ್ಯಾರು 3 ಸಚಿವರು ತಮಗೆಲ್ಲ ಗೊತ್ತಿದೆ. ಯಾಕೆ ಹಿಂದುಳಿದ ವರ್ಗದವ್ರನ್ನ ಒಬ್ಬರನ್ನ ಮಾಡಲಿಲ್ಲ? ಕೋಟಾ ಶ್ರೀನಿವಾಸ ಪೂಜಾರಿ ಯೋಗ್ಯವಾದ ವ್ಯಕ್ತಿ ಇತ್ತು ಕೇಂದ್ರ ಸಚಿವರಾಗುವುದಕ್ಕೆ, ಅವ್ರನ್ನ ಯಾಕೆ ಮಾಡಲಿಲ್ಲ? ಅಷ್ಟೇ ಅಲ್ಲ, ಬಿಜೆಪಿಯಿಂದ ಈಗ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಹಿಂದುಳಿದ ವರ್ಗಗಳನ್ನ ಹಾಗೂ ವಿಶೇಷವಾಗಿ ಈಡಿಗ ಬಿಲ್ಲವ ಸಮುದಾಯದ ಹಾಲಿ ಮತ್ತು ಮಾಜಿ ಶಾಸಕರುಗಳನ್ನೇ ಸಂಪೂರ್ಣ ಸೈಡ್ಲೈನ್ ಮಾಡತಕ್ಕಂಥ ಕೆಲಸ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಆಗ್ತಾ ಇದೆ ಅಂತಕ್ಕಂಥ ಒಂದು ಕಡೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 3,80,000 ಮತಗಳು ಹೊಂದಿರತಕ್ಕಂಥ MP ಇರತಕ್ಕಂಥ ಈಡಿಗ ಸಮುದಾಯ, ದೀವರ ಸಮುದಾಯ. ಬಿಜೆಪಿ ಡಿಸ್ಟ್ರಿಕ್ಟ್ ಕಮಿಟಿಯಲ್ಲಿ ಒಬ್ಬರು ಇಲ್ಲ, ಪ್ಯಾರನ್ ಬೋರ್ಡಿಯಲ್ಲಿ ಒಬ್ಬರನ್ನ ಸೇರಿಸಲಿಲ್ಲ. ಸೊ ಈ ಎಲ್ಲರೂ ಕೂಡ ನಮ್ಮನ್ನು ಉಪಯೋಗಿಸಿಕೊಳ್ಳುವುದು 4 ಜಿಲ್ಲೆಯಲ್ಲಿ, ಮಂಗಳೂರು, ಉಡುಪಿ, ಶಿವಮೊಗ್ಗ, ಕಾರವಾರ, 4 ಜಿಲ್ಲೆಯಲ್ಲಿ ಟೋಟಲ್ 22 ವಿಧಾನಸಭಾ ಕ್ಷೇತ್ರ ಇದೆ. 12 ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷದಿಂದ 1.5 ಲಕ್ಷ ಮತಗಳಿರತಕ್ಕಂಥ ಸಮಾಜ ಅಂದ್ರೆ ಈಡಿಗ ಬಿಲ್ಲವ ದೀವರು ಸಮಾಜ. ಒಂದು ವೇಳೆ ಈ ರಾಷ್ಟ್ರೀಯ ಪಕ್ಷಗಳಿಂದ ನಮಗೆ ಅನ್ಯಾಯ ಆಗಿದ್ರೆ, JDS ಪಕ್ಷದಲ್ಲಿ ಯಾರಿದ್ದಾರೆ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಗೊತ್ತಿರದ ಒಕ್ಕಲಿಗ ಸಮಾಜ ಇದೆ. ಹಾಗೆ ಬಿಜೆಪಿಯಲ್ಲಿ ಯಾರಿದೆ ಅಂತ ತಮಗೆಲ್ಲ ಗೊತ್ತಿದೆ. ಹಾಗೆ ಈ 4 ಜಿಲ್ಲೆಯನ್ನ ಸೇರಿಸ್ಬಿಟ್ಟು
ಒಂದು ವೇಳೆ ಒಂದು ಸ್ವತಂತ್ರ ಪಕ್ಷವನ್ನೇ ಸ್ಥಾಪನೆ ಮಾಡೋದಕ್ಕೂ ಕೂಡ ಸಮುದಾಯ ಮುಂದಿನ ದಿನಗಳಲ್ಲಿ ಚಿಂತನೆ ಮಾಡಬೇಕು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಇವತ್ತು ಟೋಟಲ್ 9 ಜನ ಇದೆ ಜನಪ್ರತಿನಿಧಿಗಳು, ಅದರಲ್ಲಿ 7 ಜನ ಆ ಭಾಗದಲ್ಲೂ ಇದ್ದಾರೆ. ಇಲ್ಲಿ MLC ಆಗಿರ್ತಕ್ಕಂಥ ಜಗದೇವ ಗುತ್ತಿದಾರು ನಮ್ಮ ಕೊಪ್ಪಳ ಜಿಲ್ಲೆ HR ಗವಿಯಪ್ಪರು, ಅದು ಸಮಾಜದ ಕೋಟೆ ಎಂದು ಹೇಳಕ್ ಆಗೋದು ಕಷ್ಟ. ಯಾಕೆಂದ್ರೆ ಅಲ್ಲಿ ಈಡಿಗರು ಎಷ್ಟು ಓಟ್ ಇದೆ, ನಮ್ಮ ಕೊಪ್ಪಳದಲ್ಲಿ HR ಬರೀ 3,000 ಓಟ್ ಇರಬಹುದು. ಆದ್ರಿಂದ ಸಮುದಾಯವನ್ನೇ ಮುಂದೆ ತರತಕ್ಕಂಥ ಜವಾಬ್ದಾರಿ. ಮತ್ತೆ ಈಡಿಗರು ಯಾವತ್ತೂ ಕೂಡ ಒಂದು ಜಾತಿಯನ್ನ ಮಾಡಿದ ಸಮುದಾಯ ಅಲ್ಲ. ಆದರೆ ಈ ರಾಜ್ಯದ ಪ್ರಬಲ ಸಮುದಾಯಗಳು ಅವರ ಹಕ್ಕಿಗೋಸ್ಕರ ಹೋರಾಟ ಮಾಡುವ ಸಂದರ್ಭದಲ್ಲಿ ನಮ್ಮ ಮಕ್ಕಳ ಭವಿಷ್ಯವೂ ಕೂಡ ನಾವು ಸರಿ ಮಾಡಬೇಕಾದ ಜವಾಬ್ದಾರಿ ಇದೆ ಅಂತ ಮಾತನ್ನೇ ಹೇಳುತ್ತಾ, ಕಡೆಯಲ್ಲಿ ಮಾನ್ಯ ನಮ್ಮ ಕೂಡಲ ಸಂಗಮದ ಜೇನುತಿರಿದ ಸ್ವಾಮಿಗಳನ್ನು ಆ ಪೀಠದಿಂದ ಅವರನ್ನ ಉಚ್ಚಾರಣೆ ಮಾಡಿ ಆ ಧರ್ಮಕ್ಕೆ ಅಗೌರವ ತೋರಿರತಕ್ಕಂಥ ಘಟನೆಯನ್ನು ತೀವ್ರವಾಗಿ ನಾನು ಖಂಡಿಸುತ್ತೇನೆ. ಪೂಜ್ಯ ಗುರುಗಳು 20 ವರ್ಷ ಸಮಾಜಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಇದು ಸರಿಯಾದ ಪದ್ಧತಿಯಲ್ಲ. ಆ ಶ್ರೇಷ್ಠ ಸಮಾಜ ಅವರ ಮುಖಂಡರನ್ನ ಕೂತು ಮತ್ತು ದೇವೃತ್ಯ ಸ್ವಾಮಿಗಳನ್ನೇ ಆ ಪೀಠಕ್ಕೆ ಕೂಡಿಸಬೇಕು ಅಂತಕ್ಕಂಥದ್ದು ಈಡಿಗ ಸಮುದಾಯ ಒತ್ತಾಯ ಮಾಡತಕ್ಕಂಥದ್ದು. ಎರಡನೇದು, ಇತ್ತೀಚಿನ ದಿನಗಳಲ್ಲಿ ನಮ್ಮ ಡೆಲ್ಲಿಯಲ್ಲಿ ಆಗಿರ್ತಕ್ಕಂಥ ಘಟನೆ, ನಮ್ಮ ದೇಶದ ಮೇಲೆ ಉಗ್ರರು ದಾಳಿ ಮಾಡಿರ್ತಕ್ಕಂಥದ್ದನ್ನೇ ಕೂಡ ಸಮಾಜ ನಾವು ಖಂಡಿಸ್ತಾ ಇದ್ದೀವಿ. ಯಾಕಂದ್ರೆ ಈಡಿಗರು ದೇಶದ ವಿಷಯ ಬಂದಾಗ ನಾವು ದೇಶದ ಪರವಾಗಿ, ಧರ್ಮದ ವಿಷಯದ ಬಂದಾಗ ನಾವು ಧರ್ಮದ ಪರವಾಗಿ, ಜಾತಿಯ ವಿಷಯ ಬಂದಾಗ ನಾವು ಜಾತಿಯ ಪರವಾಗಿ ಅನ್ನೋ ರೀತಿಯಲ್ಲಿ ಎಲ್ಲಿ ನಮ್ಮ ದೇಶದಲ್ಲಿ 10 ಜನ ಸಾಯಿಸಿದಾರ ಉಗ್ರರು, ಅದೇ ಜಾಗದಲ್ಲಿ ಅವರ ಶೂಟ್ ಅಂಡ್ ಸೈಟ್ ಮಾಡಬೇಕು. ಬ್ಯಾಂಗ್ಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ 13 ಜನ ಪಾಕಿಸ್ತಾನಿಗಳಿದ್ದಾರಂತೆ. ಅವರ ಸಾಕೋದು ಏನಕ್ಕೆ, ಅವ್ರು ಏನಕ್ಕೋಸ್ಕರ ಸಾಕ್ತಿದ್ದಾರೆ? ಆದ್ರಿಂದ ಇದೆಲ್ಲ ಅವಶ್ಯಕತೆ ಇಲ್ಲ. ದೇಶದ ವಿಷಯ ಬಂದಾಗ ನಮ್ಮ ರಾಜಕಾರಣಿಗಳು ಪಕ್ಷವನ್ನೇ ಮರೆದು ಒಕ್ಕಟ್ಟಾಗಿ ನಿಂತ್ಕೊಂಡು ಈ ಪವಿತ್ರವಾದ ಭಾರತ ದೇಶಕ್ಕೋಸ್ಕರ ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ಮಾಧ್ಯಮದ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇಷ್ಟು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ HR ಶ್ರೀನಾಥ್ ಮಾತನಾಡಿ, ಕನ್ನಡ ನಾಡಿನಲ್ಲಿ ಡಾಕ್ಟರ್ ರಾಜ್, ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರಂತ ನಾಯಕರು ಇದ್ದ ಸಮುದಾಯ ನಮ್ಮದು. ಇಂದು ಹರಿಪ್ರಸಾದ ಅವರಂತ ರಾಷ್ಟ್ರೀಯ ನಾಯಕರನ್ನು ಹೊಂದಿದ್ದರು. ರಾಜಕೀಯವಾಗಿ ನಾವು ಮುಂದೆ ಬರಬೇಕಾಗಿದೆ. ಅವಿಭಜಿತ ರಾಯಚೂರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಮ್ಮ ತಂದೆಯವರಾದ HG ರಾಮುಲು ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಈ ಭಾಗದಲ್ಲಿ ಅನೇಕ ನಾಯಕರನ್ನು ಬೆಳೆಸಿದ್ದಾರೆ. ಈಗ ಸಮುದಾಯದ ಪರವಾಗಿ ಶ್ರೀಗಳ ಜೊತೆ ಕೈಜೋಡಿಸಿದ್ದೇವೆ ಎಂದರು. ನಮ್ಮ ಹಿಂದುಳಿದ ಸಮಾಜ ಆಗಿರ್ತಕ್ಕಂಥ ಈಡಿಗ ಸಮಾಜ ಬಹುತೇಕ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಮತ್ತು ರಾಯಚೂರು ಕೊಪ್ಪಳ ಭಾಗದಲ್ಲಿ ಜನಸಂಖ್ಯೆ ಇರ್ತಕ್ಕಂಥ ಬಹಳ ಕಡುಬಡವರು ಈ ಭಾಗದಲ್ಲಿ ಜನರು. ಹಿಂದೆ ಸೇಂದಿ ನಮ್ಮೆಲ್ಲರೂ ಗೊತ್ತಿದೆ, ಸೇಂದಿ ಇರ್ತಕ್ಕಂಥ ಇದರಲ್ಲಿ ಅವರು ಸೇಂದಿ ಮೂರ್ತಿದಾರರು ಅವರು ಜೀವನ ಮಾಡ್ತಕ್ಕಂಥ ಒಂದು ಇತಿಹಾಸ ರಾಯಚೂರಿನಲ್ಲಿ ಇತ್ತು. ಇದರಿಂದ ಅನೇಕ ಕಡೆ ನಮ್ಮ ಬ್ರಾಂಡಿ ಶಾಪ್ಗಳಾಗಲಿ ಮತ್ತು ಅನೇಕ ಇವೆಲ್ಲ ಕಳ್ಕೊಂಡು ಹೋಗಿದ್ದಾರೆ ಈಡಿಗ ಸಮಾಜದವರು. ಅವರೆಲ್ಲರೂ ಬೀದಿಗೆ ಬಂದಿದ್ದಾರೆ. ಅದರಿಂದ ಇವತ್ತು ನಮಗೆ ಯಾವುದೇ ರಾಜಕಾರಣಿಗಳು ಸಹಾಯ ಮಾಡಿದಂತ ನಾವು ಭಾಳ ವಿಷಾದವನ್ನು ವ್ಯಕ್ತಪಡಿಸ್ತೇವೆ. ಯಾಕಂದರೆ ಈ ಸಮಾಜಕ್ಕೆ ನಾಯಕತ್ವದ ಕೊರತೆ ಇತ್ತು. ಹಿಂದೆ ಬಂಗಾರಪ್ಪ ಇದ್ದರು ಮತ್ತು ಜನಾರ್ದನ್ ಪೂಜಾರಿ ಇದ್ದರು, ಅದೇ ಥರ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದರು ಮತ್ತು ಅನೇಕ ನಾಯಕರನ್ನು ನಾವು ಕಳ್ಕೊಂಡಿದ್ದೀವಿ. ಈಗಿನ ವ್ಯವಸ್ಥೆಯಲ್ಲಿ ಭಾಳ ಕಡಿಮೆ ರಾಜಕಾರಣಿಗಳು ಮತ್ತು ಇಡೀ ಸಮಾಜವನ್ನು ಬೆಂಬಲವನ್ನು ಸೂಚಿಸ್ತಾರೆ ಇದೇ ಹೋರಾಟದಲ್ಲಿ. ಅದು ಈ ಸದ್ಯ ಹರಿಪ್ರಸಾದ್ ಬಿಟ್ಟರೆ ಯಾರೂ ಈ ಸಮಾಜದ ಬಗ್ಗೆ ಒಂದು ಸಮಸ್ಯೆಗಳ ಬಗ್ಗೆ ಹೋರಾಟವನ್ನು ಯಾರು ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ನಮ್ಮ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಇವತ್ತು ನಮ್ಮ ಸಮಾಜದವರಂಥ ಸ್ವಾಮಿಗಳು, ಹುಟ್ಟು ಹೋರಾಟಗಾರಂಥ ಶರಣಾನಂದ ಸ್ವಾಮಿಗಳು ಇವತ್ತು ಒಳ್ಳೆಯ ನಿರ್ಣಯವನ್ನು ತಗೊಂಡಿದ್ದಾರೆ. ಸಮಾಜದ ಪರವಾಗಿ ಒಂದು ದೊಡ್ಡ ಹೆಜ್ಜೆ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಿಂದೆ ಮತ್ತು ಮುಂದೆ ಯಾರೂ ಇಂಥ ಒಂದು ಹೋರಾಟವನ್ನು ಮಾಡಿಲ್ಲ. ಮತ್ತು ಈ ಒಂದು ಸಂಘದ ಅವರನ್ನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ನಾರಾಯಣ ಗುರು ಈಡಿಗ ಅಭಿವೃದ್ಧಿ ನಿಗಮ ಆಗಬೇಕಂದ್ರೆ ಇವತ್ತು ನೇರವಾಗಿ ನಮ್ಮ ಪ್ರಣವಾನಂದ ಸ್ವಾಮಿಗೆ ಸೇರ್ತಾರೆ. ಯಾಕಂದರೆ ಇವತ್ತು ಹಿಂದೆ ಮಂಗಳೂರಿಂದ ಬೆಂಗಳೂರಿವರೆಗೆ ಎಷ್ಟು
700 ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ಅದೊಂದು ಐತಿಹಾಸಿಕ ದಾಖಲೆಯನ್ನು ನಮ್ಮ ಸಮಾಜ ಪರವಾಗಿ ಮಾಡಿ ಅವಾಗ ಹಿಂದಿನ ಸಚಿವರಾದಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಒಂದು ಬೆಂಬಲದಿಂದ ಇವತ್ತು ನಾರಾಯಣಪುರ ಅಭಿವೃದ್ಧಿ ನಿಗಮ ಆಗಿದೆ. ಆದಮೇಲೆ ಇವತ್ತು ಕಾಂಗ್ರೆಸ್ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಬರೀ 10 ಕೋಟಿಯನ್ನು ಘೋಷಣೆ ಮಾಡಿದೆ. ಅದರಿಂದ ಇದು ನಮ್ಮ ಸಮಾಜಕ್ಕೆ ಯಾವುದೇ ಒಂದು ಪ್ರಯೋಜನ ಆಗ್ತಕ್ಕಂಥ ಆಗಲ್ಲ. ಅದರಿಂದ ಇವತ್ತು ಅನೇಕ ಬೇಡಿಕೆಗಳನ್ನು ಇಟ್ಕೊಂಡು ನಮ್ಮ ಸ್ವಾಮಿಗಳು ಒಂದು ಐತಿಹಾಸಿಕ ಪಾದಯಾತ್ರೆ ಚಿತ್ತಾಪುರದಿಂದ ಬೆಂಗಳೂರುವರೆಗೆ ಅವರು ಒಂದು ಪಾದಯಾತ್ರೆ ಇಟ್ಟುಕೊಂಡಿದ್ದಾರೆ. ಅದು ನಿಜವಾಗಲೂ ನಮ್ಮ ಬೆಂಗಳೂರು ಸಮಾಜದಂಥ ಬಿಲ್ಲವ, ಈಡಿಗ, ನಾಮಧಾರಿ ಮತ್ತು ದೇವರು ಒಂದು ಕಾರ್ಕಳದಲ್ಲಿ ನಾಯಕರಂತಾರೆ. ಬಿಲ್ಲವ ಅಂತೇಳಿ ನಮ್ಮ ಮಂಗಳೂರು, ಇಲ್ಲಿ ಈಡಿಗರು ಅಂತೇಳಿ. ಸೊ ಈ ಸಮಾಜದ ಒಂದು ಸಮಸ್ಯೆಗಳ ಬಗ್ಗೆ ಯಾರೋ ಇವತ್ತು ಒಂದು ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ಸ್ವಾಮಿಗಳು ದೇಶದ ಇವಾಗ ನಡೀತಾ ಇದೆ. ಇವತ್ತು ರಾಯಚೂರು ಮುಖಾಂತರ ನಾನು ನಮ್ಮ ಸಮಾಜದ ಸಮಸ್ತ ಬಂಧುಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಈ ಸಮಾಜದಲ್ಲಿ ಎಲ್ಲರೂ ಭಾಗವಹಿಸಿ ನಮ್ಮ ಕೂಗು ಸ್ವಾಮಿಗಳ ಮುಖಾಂತರ ಸಿದ್ದರಾಮಯ್ಯರಿಗೆ ಒಂದು ಏನು ಬೇಡಿಕೆಗಳನ್ನು ಇಟ್ಕೊಂಡಿದ್ದ ನಮ್ಮ ಗುರುಗಳು ಅದು ಯಶಸ್ವಿಯನ್ನು ಮಾಡಲಿಕ್ಕೆ ಮುಂದೆ ಆಗಬೇಕಂತೇಳಿ ಎಲ್ಲ ಸಮಾಜದವರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು. ಮತ್ತು ಮುಂದೆ ಹೋರಾಟದಲ್ಲಿ ಬೆಂಗಳೂರುವರೆಗೆ ನಾವು ಇದು ಪ್ರಾರಂಭ ಆದಮೇಲೆ ಮತ್ತು ಬೆಂಗಳೂರು ಕೂಡ ನಾವು ಎಲ್ಲ ನಾಯಕರುಗಳು, ಯಾವುದೇ ಪಕ್ಷಾತೀತ ನಾಯಕರುಗಳು ಎಲ್ಲರೂ ನಾವು ಸೇರಿಕೊಂಡು ನಾವು ಸಾಕಷ್ಟು ಎಲ್ಲ ಪಕ್ಷದ ನಾಯಕರು, ಎಂ ಪಿಗಳು, MLAಗಳು ಎಲ್ಲರೂ ಮುಂದೆ ಬಂದು ಈ ಹೋರಾಟವನ್ನು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಅದರಿಂದ ತಮಗೆ ಎಲ್ಲರೂ ಮಾಧ್ಯಮ ಸ್ನೇಹಿತರಿಗೆ ವಿನಂತಿ ಮಾಡ್ಕೊಳ್ತೀವಿ, ದಯವಿಟ್ಟು ಈ ಹೋರಾಟಕ್ಕೆ ತಾವೆಲ್ಲರೂ ಸಹಕರಿಸಿ ನಮಗೆ ಬೆಂಬಲವನ್ನು ಮಾಡಿ ಮತ್ತು ಈ ಸಮಾಜಕ್ಕೆ ಬಡವರಿಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಹಿಂದುಳಿದ ಈ ಸಮಾಜಕ್ಕೆ ತಾವು ಒಳ್ಳೆಯದಾಗಲಿ ಅಂತೇಳಿ ತಮ್ಮೆಲ್ಲರನ್ನ ನಾನು ಮನವಿಯನ್ನು ಮಾಡ್ಕೊಳ್ತೀನಿ. ಮತ್ತೆ ಈ ಸಂದರ್ಭದಲ್ಲಿ ಭೀಮನ್ಗೌಡ, ಅಶೋಕ್, ಉಮೇಶ್ ಗೌಡ, ಹನುಮಂತ ಸೇರಿದಂತೆ ಸಮುದಾಯದ ಹಲವು ಮುಖಂಡರು ಭಾಗವಹಿಸಿದ್ದರು.